ಹೆಲೋ ಎವ್ರಿವನ್, ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಜನವರಿನಲ್ಲಿ ಹೊಸ ವರ್ಷನ ಆಚರಣೆ ಮಾಡಿದ್ರೆ ನಮ್ಮ ಹಿಂದೂಗಳಿಗೆ ಮಾತ್ರ ಯುಗಾದಿ ಹಬ್ಬದಂದು ಹೊಸ ವರ್ಷ ಆರಂಭವಾಗುತ್ತೆ. ಯುಗಾದಿ ಹಬ್ಬ ಹಿಂದೂಗಳಿಗೆ ತುಂಬಾ ಪವಿತ್ರವಾದಂಥ ಹಬ್ಬ ಅಂತಲೇ ಹೇಳ್ಬೋದು. ಕಳೆದ ವರ್ಷ ಅಂತೂ ನಮ್ಮ ಲೈಫ್ ತುಂಬಾ ಚೆನ್ನಾಗಿತ್ತು. ಮುಂಬರೋ ಅಂಥ ವರ್ಷದಲ್ಲಿ ಏನೇ ಕಷ್ಟ ಇರಲಿ ಸುಖ ಬರಲಿ ಎರಡನ್ನೂ ಸರಿಸಮಾನವಾಗಿ ತೂಗಿಸ್ಕೊಂಡು ಹೋಗುವಂಥ ಶಕ್ತಿ, ಧೈರ್ಯ, ಸ್ಥೈರ್ಯ ಆ ಭಗವಂತ ನಮಗೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾವು ಸಹ ದೇವರಿಗೆ ಪೂಜೆ ಮಾಡಿ ಬೇವು ಬೆಲ್ಲ ತಿಂದ್ವಿ. ಪೂಜೆ ಎಲ್ಲ ಮುಗಿದ್ಮೇಲೆ ಬೇಳೆನ ಬೇಯಿಸ್ಕೊಂಡು ಅಡುಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದೆ. ನಮ್ಮ ಮಮ್ಮಿ ಡ್ಯಾಡಿಗೂ ಸಹ ನಮ್ಮನೆಯಲ್ಲೇ ಹಬ್ಬ ಮಾಡೋಣ ಬನ್ನಿ ಅಂತ ಹೇಳಿದ್ದೆ. ಅವರು ಸಹ ಬಂದಿದ್ದರು. ಮಮ್ಮಿ ಬಂದಿದ್ದರಿಂದ ನನಗೆ ಅಡುಗೆ ಕೆಲಸದಲ್ಲಿ ಸ್ವಲ್ಪ ಹೆಲ್ಪ್ ಆಯಿತು. ತರಕಾರಿ ಕಟ್ ಮಾಡಿಕೊಡೋ ಅಂಥದ್ದು, ಒಬ್ಬಟ್ಟು ತಟ್ಕೊಡೋ ಅಂಥದ್ದು, ಈ ರೀತಿ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರಿಂದ ಅವರು ನನ್ನ ಅಡುಗೆ ಕೆಲಸಗಳೆಲ್ಲ ಬೇಗನೆ ಮುಗೀತು. ಹೊಸದಾಗಿ ಮದುವೆ ಆದಂತಹ ನವದಂಪತಿಗಳು ಕೂಡ ಬಂದಿದ್ದರು. ಹಬ್ಬದ ದಿನ ಇನ್ವೈಟ್ ಮಾಡ್ತಾ ಇದ್ದೀನಿ, ಅವ್ರು ಬರ್ತಾರೋ ಹೇಗೋ ಅಂತ ಅಂದ್ಕೊಂಡಿದ್ದೆ. ಆದರೆ ಅವ್ರು ನನ್ನ ಇನ್ವೈಟ್ನ ಅಕ್ಸೆಪ್ಟ್ ಮಾಡಿ ಬಂದರು. ಅವ್ರು ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಎಲ್ಲರೂ ಸಹ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಅವ್ರು ಊರಿಗೆ ಹೋಗಬೇಕು ಅಂತ ಹೇಳಿ ಜಾಸ್ತಿ ಹೊತ್ತು ನಮ್ಮ ಮನೆಯಲ್ಲಿ ಉಳ್ಕೊಳ್ಳಿಲ್ಲ, ಬೇಗನೆ ಹೊರಟ್ಬಿಟ್ರು. ನಾನು ಸಹ ಅವಳಿಗೆ ಅರಿಶಿನ ಕುಂಕುಮ ಕೊಟ್ಟು ಅವ್ರನ್ನ ಕಳಿಸ್ಕೊಟ್ಟೆ. ಪ್ರತಿ ವರ್ಷವೂ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಿದ್ಮೇಲೆ ಟೆಂಪಲ್ಗೆ ಹೋಗ್ತೀವಿ. ಈ ವರ್ಷವೂ ಸಹ ಟೆಂಪಲ್ಗೆ ಹೋದ್ವಿ. ಸ್ವಲ್ಪ ರಶ್ ಇತ್ತು, ಆದರೂ ಸಹ ಪರವಾಗಿಲ್ಲ. ರಾಯರ ದರ್ಶನ ತುಂಬಾ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.